ಎಲ್ಲರಿಗೂ ನಮಸ್ಕಾರ. ರೇಣುಕಾ ಮನೆ ಅಡುಗೆಗೆ ಸ್ವಾಗತ. ಇವತ್ತು ನಾವು ಪರ್ಫೆಕ್ಟ್ ಆಗಿ ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಚಪಾತಿ ಮಾಡೋಕ್ಕೆ ಯಾವ ರೀತಿ ಚಪಾತಿ ಮಣಿ ಇರುತ್ತೋ ಆ ರೀತಿ ರೊಟ್ಟಿ ಮಾಡೋಕ್ಕೆ ಮೊದಲೆಲ್ಲ ಕೊಣುಬ್ಗಿ ಅಂತಂದೇ ಇರ್ತಿತ್ತು. ಅದರಲ್ಲಿನ ರೊಟ್ಟಿ ಮಾಡ್ತಾ ಇದ್ರು. ಬಟ್ ಇವಾಗ ಮನೆಗಳೆಲ್ಲ ಕೊಣುಬ್ಗಿನ ಇಟ್ಕೊಂಡಿರಲ್ಲ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಗ್ಯಾಸ್ ಕಟ್ಟೆಯನ್ನೇ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲ್ಯಾಬ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ರೊಟ್ಟಿ ಸುಡೋಕ್ಕೆ ಅಂತ ಜಿಗುಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಜಿಗುಟ್ ಮಾಡೋಕ್ಕೆ ನಾನು 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಕಪ್ ತೊಗೊಂಡಿದ್ದೀನಿ. ನೀರು ಕೆಳಗಡೆ ಗುಳ್ಳೆ ಬರೋವರೆಗೂ ಇದನ್ನು ಹಾಗೆ ಬಿಸಿ ಮಾಡ್ಕೋಬೇಕಾಗುತ್ತೆ. ನೀರಲ್ಲಿ ಒಂಚೂರು ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ರೀತಿಯಾಗಿ ಒಂಚೂರು ಹಿಟ್ಟು ಉದುರಿಸ್ಕೊಳ್ಳಿ. ನೀರು ಚೆನ್ನಾಗಿ ಕಾದ ನಂತರ ನಾನು ಯಾವ ಕಪ್ನಲ್ಲಿ ನೀರು ಅಳತೆ ಮಾಡ್ಕೊಂಡಿದ್ನೋ ಅದೇ ಕಪ್ಪಿನ ಅಳತೆಯಿಂದ 1.5 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ರೊಟ್ಟಿ ಮಾಡೋದನ್ನ ಮೊದಲನೇ ಬಾರಿ ಕಲಿತಾ ಇದ್ದೀರಿ ಅಂದರೆ ನೀವು ಯಾವುದಾದ್ರೂ ಒಂದು ಕಪ್ಪನ್ನ ಅಳತೆ ಇಟ್ಕೊಳ್ಳಿ. ಅದೇ ಕಪ್ಪಿಂದ ನೀರು ಹಿಟ್ಟು ಎಲ್ಲದನ್ನು ಅದರಿಂದನೇ ಅಳ್ಕೊಂಡ್ರೆ ನಿಮಗೆ ಅಳತೆ ಕ್ಲೀನಾಗಿ ಅರ್ಥ ಆಗುತ್ತೆ, ಹಾಗೂ ರೊಟ್ಟಿ ಕೆಡಲ್ಲ. ನೀರಿಗೆ ಹಿಟ್ಟು ಹಾಕಿದ ಮೇಲೆ ಅದನ್ನೇನು ಕಲ್ಸೋಕೆ ಹೋಗಬೇಡಿ. ಅದಕ್ಕೆ ಸೆಂಟ್ರಲ್ಲಿ ಹಾಗೆ ಹಿಟ್ಟಿರಲಿ. ಅದನ್ನು ಹಾಗೆ ಕುದಿಯೋಕೆ ಬಿಡಿ. ಅದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ನಿಮಗೆ ಮುದ್ದೆ ಮಾಡಿ ಅಭ್ಯಾಸ ಇದ್ದರೆ ಇದು ಗೊತ್ತಿರುತ್ತೆ. ನೀವು ಯಾವ ರೀತಿ ಮುದ್ದೆಗೆ ಮಾಡ್ಕೋತೀರೋ ಅದೇ ರೀತಿ ಇದನ್ನು ರೆಡಿ ಮಾಡ್ಕೋಬೇಕು. ಅದು ಚೆನ್ನಾಗಿ ಕುದ್ದಾದಮೇಲೆ ನಾವು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನೀವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಮಧ್ಯೆ ಮಧ್ಯೆ ಗ್ಯಾಪ್ ಬಿಡ್ತಾ ಹೋದೆ ಅಂದರೆ ಅದು ಗಂಟಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಜಿಗುಟ್ ರೆಡಿ ಮಾಡ್ಕೋಬೇಕಾದ್ರೆ ನೀವು ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಅದು ಸೀದ್ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಇದನ್ನು ಎಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಸ್ವಲ್ಪ ಹೊತ್ತು ನೀವು ಮಿಕ್ಸ್ ಮಾಡಿ ಆದಮೇಲೆ ಹಿಟ್ಟು ತಾನಾಗೆ ತಳ ಬಿಟ್ಟು ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ತಾ ಇದ್ದೀರಾ, ಹಿಟ್ಟು ತಾನಾಗಿ ಪಾತ್ರೆನ ಬಿಟ್ಟು ಮೇಲ್ಗಡೆ ಬರ್ತಾ ಇದೆ. ನೋಡ್ತಾ ಇದ್ದೀರಾ, ಕೆಳಗಡೆ ಏನೂ ಅಂಟ್ತಾ ಇಲ್ಲ. ಇಲ್ಲಿವರೆಗೂ ಆಗಿದೆ ಅಂದರೆ ಇದು ಕರೆಕ್ಟ್ ಅದಕ್ಕೆ ಬಂದಿದೆ ಅಂತ. ಇವಾಗ ನೀವು ಗ್ಯಾಸ್ ಆಫ್ ಮಾಡ್ಕೋಬಹುದು. ಸ್ಲ್ಯಾಬ್ಗೆ ಸ್ವಲ್ಪ ನಾನು ಜೋಳದ ಹಿಟ್ಟನ್ನೇ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಆ ರೀತಿ ಮಾಡ್ಕೊಂಡಿರೋಂಥ ಸ್ಲ್ಯಾಬ್ ಮೇಲೆ ನಾನು ರೆಡಿ ಮಾಡ್ಕೊಂಡಿರೋಂಥ ಜಿಗುಟ್ನ ಹಾಕ್ಕೊಂಡಿದ್ದೀನಿ. ಇದು ಆರೋವರೆಗೂ ಹಾಗೆ ಬಿಡಬಾರ್ದು. ನಾವು ಈಗ ತಾನೇ ಇದನ್ನ ಗ್ಯಾಸಿಂದ ಇಳಿಸಿರೋದ್ರಿಂದ ಇದು ತುಂಬ ಬಿಸಿಯಾಗಿರುತ್ತೆ. ಹಾಗಾಗಿ ಇದನ್ನ ಮುಟ್ಟಬೇಕಾದ್ರೂ ತುಂಬ ಕೇರ್ಫುಲ್ ಆಗಿರಿ. ಪಕ್ಕದಲ್ಲೇ ಒಂದು ಪಾತ್ರೆ ತಗೊಂಡು ಅದಕ್ಕೆ ತಣ್ಣೀರು ಹಾಕಿ ಇಟ್ಕೊಂಡಿದ್ದೀನಿ. ಕೈ ಸುಡೋದ್ರಿಂದ ನಾನು ಈ ರೀತಿ ತಣ್ಣೀರಲ್ಲಿ ಕೈ ಎದ್ಬಿಟ್ಟು ಸ್ಪೂನಿಗೆ ಅಂಟಿರೋ ಅಂಥ ಎಲ್ಲ ಜಿಗುಟನ್ನು ತಗೊಳ್ತಾ ಇದ್ದೀನಿ. ಈ ಸ್ಪೂನ್ನ ತೆಗೆದಿಟ್ಬಿಟ್ಟು ಇವಾಗ ನಾನು ಮೊದಲಿಗೆ ಯಾವ ಕಪ್ಪಿಂದ ಹಿಟ್ಟನ್ನು ಅಳತೆ ಮಾಡ್ಕೊಂಡಿದ್ನಲ್ಲ ಅದೇ ಕಪ್ಪಿಂದ ಮತ್ತೆ 2 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಇದ್ರ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಜಿಗುಟು ತುಂಬ ಸುಡ್ತಾ ಇರುತ್ತೆ. ಹಾಗಾಗಿ ನೀವು ಆ ಬಿಸಿ ಬಿಸಿ ಆಗಿರುವಂತಹ ಜಿಗುಟಿನ ಮೇಲೆ ಈ ರೀತಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಆ ಹಿಟ್ಟನ್ನು ನೀವು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ. ಹಾಗೆ ಮಾಡೋದ್ರಿಂದ ಕೈ ಸುಡಲ್ಲ. ಈಗ ನೀವು ನೋಡ್ತಾ ಇದ್ದೀರಾ, ನಾನೇನು ಹಿಟ್ಟು ಹಾಕ್ಕೊಂಡಿದ್ನಲ್ಲ ಅದನ್ನು ಮೇಲ್ಗಡೆ ಮಾಡಿಬಿಟ್ಟು ಒಳಗಡೆ ಜಿಗುಟನ್ನ ನಿಧಾನಕ್ಕೆ ಪ್ರೆಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ ತುಂಬ ಶಕ್ತಿ ಬಿಟ್ಟು ಇದನ್ನು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಅಂಗೈನ ಹಿಂಭಾಗ ಏನಿರುತ್ತೆ ಅಂದರೆ ಹದರಡ್ ಏನಿರುತ್ತೆ ಅದರಿಂದ ಇದನ್ನು ಪ್ರೆಸ್ ಮಾಡಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ನೀವು ಶಕ್ತಿ ಬಿಟ್ಟು ನೀವು ಪ್ರೆಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ಹರಿಯಲ್ಲ. ನೀವು ಎಷ್ಟು ದೊಡ್ಡ ರೊಟ್ಟಿ ಮಾಡಿಕೊಂಡ್ರೂ ಕೂಡ ಅದು ಹರಿದೇ ಕ್ಲೀನಾಗಿ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಜಿಗುಟ್ ಮಾಡ್ಕೊಳ್ಳೋದು ಹಾಗೂ ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಇದು ಕ್ಲೀನಾಗಿ ಆಗಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ, ಹರಿದೋಗುತ್ತೆ. ಹಾಗೂ ನಾವು ರೊಟ್ಟಿ ಬಡಿಬೇಕಾದ್ರೆ ಅದು ತಿರುಗಲ್ಲ ರೊಟ್ಟಿ. ಹಾಗಾಗಿ ಇದನ್ನು ಕ್ಲೀನಾಗಿ ನಾದ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ನಾದ್ಕೊಂಡಾದ್ಮೇಲೆ ನಿಮ್ಗೆ ಏನಾದರೂ ಆ ಹಿಟ್ಟು ಅದ್ರ ಜೊತೆಗೆ ಬೆರಿತಾ ಇಲ್ಲ ಅಂದರೆ ಈ ರೀತಿಯಾಗಿ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಜಿಗುಟ್ ಜೊತೆಗೆ ಅದನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡ್ಕೊಳ್ಳಿ. ನೀವು ಒಂದೇ ಸಾರಿಗೆ ಜಾಸ್ತಿ ನೀರು ಮಿಕ್ಸ್ ಮಾಡ್ಕೋಬಾರ್ದು. ನೀರು ಮಿಕ್ಸ್ ಮಾಡಿಕೊಂಡೆ ಅಂದರೆ ನೀವು 2-3 ರೊಟ್ಟಿ ಸುಡೋದ್ರಲ್ಲಿಗೆ ಮುಕ್ಕಿರೋಂಥ ಹಿಟ್ಟು ತುಂಬ ನೀರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ರೊಟ್ಟಿ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕಿಂತಲೂ ತುಂಬ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳಿ. ಇದು ಎಷ್ಟು ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ತೀರೋ ಅಷ್ಟು ನೀಟಾಗಿ ರೊಟ್ಟಿ ಬರುತ್ತೆ. ನಾನು ಈ ರೀತಿಯಾಗಿ ಕ್ಲೀನಾಗಿ ನಾದ್ಕೊಂಡು ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೀನಿ. ನೀವು ಅಷ್ಟರಲ್ಲಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಾನಿಲ್ಲಿ ಜಾಸ್ತಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲದನ್ನೂ ಒಂದೇ ಸಾರಿಗೆ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದಷ್ಟು ರೊಟ್ಟಿ ಮಾಡೋ ಅಷ್ಟರಲ್ಲೇ ಹಿಂದಿನ ಹಿಟ್ಟು ಎಲ್ಲ ನೀರಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಹಿಟ್ಟನ್ನು ಫಸ್ಟು ಗಟ್ಟಿಯಾಗಿ ನಾದ್ಕೊಂಡು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಭಾಗನ ಸೈಡಿಗೆ ತಗೊಂಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸಿ ಇನ್ನೊಂದು ಸರಿ ಕ್ಲೀನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವು ಏನು ತೆಗೆದಿಟ್ಟಿರೋ ಹಿಟ್ಟಿರುತ್ತಲ್ವ ಅದು ಹಾಗೆ ಗಟ್ಟಿಯಾಗೇ ಇರುತ್ತೆ. ನೀವು ಇವಾಗಲೂ ನೋಡ್ತಾ ಇದ್ದೀರಾ ನಾನು ಎಷ್ಟು ಕ್ಲೀನಾಗಿ ಅದನ್ನು ನಾದ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಾಗಲೂ ಕೂಡ ಆ ರೀತಿಯಾಗಿ ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ.
ಒಂದು ಪಾತ್ರೆಯಲ್ಲಿ ನಾನೇನು ನೀರು ಹಾಕಿಟ್ಕೊಂಡಿದ್ನ ಅದಕ್ಕೆ ಒಂದು ಕಾಟನ್ ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಟೆನ ನಾನು ರೊಟ್ಟಿ ಸುಟ್ಟಾದ್ಮೇಲೆ ಅದಕ್ಕೆ ನೀರು ಹಚ್ಚಕ್ಕೆ ಉಪಯೋಗಿಸ್ತೀನಿ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಆ ಬಟ್ಟೆನ ಯಾವ ರೀತಿ ಉಪಯೋಗಿಸ್ಕೊಳ್ತೀನಿ ಅಂತ. ಪಕ್ಕದಲ್ಲಿ ನಾನು ಒಂದು ಹಂಚನ್ನು ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಹಂಚು ಕಾಯೋ ಅಷ್ಟರಲ್ಲೇ ರೊಟ್ಟಿ ರೆಡಿ ಮಾಡ್ಕೊಂಡ್ಬಿಡೋಣ. ನಾನು ಸ್ವಲ್ಪ ಕೈಯಲ್ಲಿ ಹಿಟ್ಟು ತೊಗೊಂಡ್ಬಿಟ್ಟು ಅದರಿಂದ ಉಳ್ಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದನ್ನು ಒಂದು ಚಿಕ್ಕದಾದಂತಹ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಹೊಸಬ್ರಾಗಿದ್ದರೆ ಇದನ್ನು ತುಂಬ ಚಿಕ್ಕದಾಗಿರೋದು ತೊಗೊಳ್ಳಿ. ನೀವು ಚಿಕ್ಕದಾಗಿ ರೊಟ್ಟಿನೇ ಮಾಡ್ಕೊಳ್ಳಿ ಫಸ್ಟಿಗೆಲ್ಲ. ನೋಡಿ ನಾನು ಇಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದಾದಮೇಲೆ ಏನು ಕಲ್ಲಿಗೆ ಅಂದರೆ ಸ್ಲ್ಯಾಬಿಗೆ ಕೆಳಗಡೆ ಫಸ್ಟು ನಾನು ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ನಾನು ಲೆಫ್ಟ್ ಹ್ಯಾಂಡ್ ಏನಿರುತ್ತೆ ಅದರಿಂದ ನಾನು ಒಂದು ಕೈಯಿಂದ ರೊಟ್ಟಿನ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಬಲಗೈಯಿಂದ ನನ್ನ ಫಸ್ಟ್ ಬಡ್ಕೊಳ್ತಾ ಇದ್ದೀನಿ. ಹಾಗಾದರೆ ಕ್ಲೀನಾಗಿ ಅರಗಿ ಬರುತ್ತೆ ರೊಟ್ಟಿಗೆ. ನಾನಿಲ್ಲಿ ಚಪಾತಿ ಮಾಡುವಂತಹ ಲತ್ತುಡಿಗೆ ಒಂದು ಪ್ಲಾಸ್ಟಿಕ್ ಕವರ್ನ ಸುತ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ನೀವು ರೊಟ್ಟಿನ ಉದ್ಕೋಬೇಕಾದ್ರೆ ಹಿಟ್ಟು ಲತ್ತುಡಿಗೆ ಹತ್ತಿ ರೊಟ್ಟಿ ಹರಿದೋಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ನಾನು ರೊಟ್ಟಿ ಬಡ್ದು ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮೊದಲಿಗೆ ನಿಮಗೆ ರೊಟ್ಟಿ ಫಸ್ಟ್ ಕಲಿತಾ ಇದ್ದೀರಾ ಅಂದರೆ ಈ ರೀತಿ ಚಪಾತಿ ಮಾಡೋ ಅಭ್ಯಾಸ ಇರುತ್ತಲ್ವ, ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಅಭ್ಯಾಸ ಆದಮೇಲೆ ನೀವು ರೊಟ್ಟಿ ಬಡ್ಕೋಬೋದು, ಅದನ್ನು ಕೂಡ ಮುಂದೆ ತೋರಿಸ್ತೀನಿ. ಇವಾಗ ರೊಟ್ಟಿ ಎಲ್ಲ ಮಾಡೋದಾಗಿದೆ. ಇದನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳ್ತಾ ಇದ್ದೀನಿ. ನೀವು ಬಲಗೈಯಿಂದ ರೊಟ್ಟಿನ ಎತ್ಕೊಂಡು ಎಡಗೈಗೆ ಹಾಕ್ಕೊಳ್ಳಿ. ಅದಾದಮೇಲೆ ಮತ್ತೆ ತಿರ್ಗಾ ಬಲಗೈಗೆ ಹಾಕ್ಕೊಳ್ಳಿ. ಬಲಗೈಯಲ್ಲಿ ತೊಗೊಂಡಿರೋವಂತಹ ರೊಟ್ಟಿನ ನೀವು ಕಾದಿರೋವಂತಹ ಹಂಚು ಮೇಲೆ ಹಾಕ್ಕೊಳ್ಳಿ. ನಾನು ಆವಾಗಲೇ ಒಂದು ಬಟ್ಟೆ ಯಾವ ರೀತಿ ಉಪಯೋಗಿಸ್ತೀನಿ ಅಂತ ಹೇಳಿದ್ನಲ್ವ, ಆ ಬಟ್ಟೆ ಯಾವ ರೀತಿ ಉಪಯೋಗಿಸ್ತೀನಿ ಅಂತ ಈಗ ತೋರಿಸ್ತಾ ಇದ್ದೀನಿ. ಅದನ್ನು ನೀರಿಂದ ಎತ್ಕೊಂಡ್ಬಿಟ್ಟು ಸ್ವಲ್ಪ ಭಾಗ ನೀರನ್ನು ಅದನ್ನು ಹಿಂಡಿ ಸ್ವಲ್ಪ ಭಾಗ ನೀರು ಬಟ್ಟೆಯಲ್ಲಿ ಹಾಗೆ ಒದ್ದೆ ಇರಲಿ. ಅದನ್ನು ರೊಟ್ಟಿಯ ಮೇಲ್ ಭಾಗಕ್ಕೆ ಈ ರೀತಿ ನೀವು ನೀರು ಹಚ್ಕೋಬೇಕಾಗುತ್ತೆ. ಈ ರೀತಿ ರೊಟ್ಟಿಯ ಮೇಲೆ ಎಲ್ಲ ಕಡೆನೂ ನೀರು ಬರೋ ಥರ ಈ ರೀತಿ ಬಟ್ಟೆಯಿಂದ ನೀವು ನೀರು ಹಚ್ಕೊಳ್ಳಿ. ರೊಟ್ಟಿಗೆ ನೀರು ಹಚ್ಕೊಂಡ್ಮೇಲೆ ನೀರು ಪೂರ್ತಿಯಾಗಿ ಏನು ಆರೋದು ಬೇಡ. ಸ್ವಲ್ಪ ಬೆಂದ ನಂತರ ನೀವು ರೊಟ್ಟಿನ ತಿರುಗಿ ಹಾಕ್ಕೊಳ್ಬೇಕಾಗುತ್ತೆ. ಡೈರೆಕ್ಟಾಗಿ ಕೈಯಿಂದ ರೊಟ್ಟಿ ಮುಟ್ಟೋಕ್ಕೆ ನಿಮಗೆ ಬಿಸಿ ಅನಿಸುತ್ತೆ ಅಂದರೆ ನಾವೇನು ಜಿಗಿಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದು ನೆಕ್ಸ್ಟ್ ಉಳ್ಳಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದರಿಂದನೇ ಸ್ವಲ್ಪ ಹಿಟ್ಟಿದ ಮೇಲೆ ಈ ರೀತಿ ಟಚ್ ಮಾಡೋದ್ರಿಂದ ಕ್ಲೀನಾಗಿ ಹಂಚಿಂದ ರೊಟ್ಟಿ ಬೀಳುತ್ತೆ. ಅದಾದಮೇಲೆ ನೀವು ತಿರುಗಿಸಿ ಹಾಕ್ಕೋಬಹುದು. ಎರಡು ಮೈಯು ರೊಟ್ಟಿನ ಸ್ವಲ್ಪ ಬೇಯಿಸ್ಕೊಂಡಾದ ನಂತರ ಒಂದು ಬಟ್ಟೆ ಸಹಾಯದಿಂದ ಇದನ್ನ ಅರಗನೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೂ ರೊಟ್ಟಿ ಉಬ್ಬುತ್ತೆ. ಈ ರೀತಿ ರೊಟ್ಟಿ ಎರಡು ಸೈಡು ಕ್ಲೀನಾಗಿ ಬೆಂದಾದ ನಂತರ ಅದನ್ನು ತೆಗೆದು ಪಕ್ಕದಲ್ಲೇ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೇ ರೀತಿಯಾಗಿ ಮಿಕ್ಕಿದೆಲ್ಲ ರೊಟ್ಟಿಗಳನ್ನು ರೆಡಿ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲಿಗೆ ರೊಟ್ಟಿ ಸುಡೋಕ್ಕೆ ನಾನು ಉಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ಲ್ಯಾಬ್ಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಒಂದು ಲೆಫ್ಟ್ ಹ್ಯಾಂಡಿಂದ ನಾನು ಅರಗಿ ಕಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೊಟ್ಟಿ ದೊಡ್ಡದಾಗೋವರೆಗೂ ಈ ರೀತಿ ಬಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ಅರಗಿ ಕ್ಲೀನಾಗಿ ಬರುತ್ತೆ. ಇದಾದಮೇಲೆ ನಾವು ಲತ್ತುಡಿಯಿಂದ ಕ್ಲೀನಾಗಿ ಚಪಾತಿ ಥರ ರೊಟ್ಟಿನ ಉತ್ಕೋಬಹುದು. ಆದರೆ ರೊಟ್ಟಿ ಉತ್ಕೋಬೇಕಾದ್ರೆ ನಾವು ಚಪಾತಿ ಉದ್ಬೇಕಾದ್ರೆ ಎಷ್ಟು ಪ್ರೆಷರ್ ಹಾಕ್ತೀವೋ ಅಷ್ಟು ಹಾಕಬಾರ್ದು. ಇದನ್ನು ತುಂಬ ಸ್ಮೂತಾಗಿ ಉತ್ಕೋಬೇಕು. ಈ ರೀತಿ ನಾನು ರೊಟ್ಟಿ ಸುಟ್ಕೊಳ್ಳೋದಾದಮೇಲೆ ನಾನು ಇದನ್ನು ಹಂಚಲ್ಲಿ ಹಾಕಿ ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದರಲ್ಲಿ ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಿಂಡಿ ಸ್ವಲ್ಪ ನೀರನ್ನು ಹಾಗೆ ಇಟ್ಕೊಂಡು ಅದಾದಮೇಲೆ ರೊಟ್ಟಿ ಮೇಲೆ ಹಚ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ. ರೊಟ್ಟಿಯ ಮೇಲ್ಗಡೆ ಪೂರ್ತಿ ನೀರು ಕವರ್ ಆಗಬೇಕು. ಆ ರೀತಿ ಎಲ್ಲ ಕಡೆನೂ ನೀರನ್ನ ಒಂದೇ ಸಮಕ್ಕೆ ಹಚ್ಕೊಳ್ಳಿ. ನಾನು ನೆಕ್ಸ್ಟ್ ರೊಟ್ಟಿಗೆ ರೆಡಿ ಮಾಡ್ಕೊಂಡಿರೋಂಥ ಉಳ್ಳಿಯಿಂದ ಮೇಲ್ಗಡೆ ಸ್ವಲ್ಪ ಅರಗನ್ನೆಲ್ಲ ಪ್ರೆಸ್ ಮಾಡಿಕೊಂಡೆ. ಆ ರೀತಿ ಮಾಡೋದ್ರಿಂದ ರೊಟ್ಟಿ ಹಂಚಿಗೆ ಅಂಟ್ಕೊಳಲ್ಲ, ಸ್ವಲ್ಪ ಮೇಲೆ ಬೇಗ ಎದ್ದೇಳುತ್ತೆ. ನಾನಿವಾಗ ರೊಟ್ಟಿ ಅರಗನ್ನೆಲ್ಲ ಒಂದು ಬಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಬನಿಯನ್ ಕ್ಲಾತ್ನ ಯೂಸ್ ಮಾಡಿದ್ದೀನಿ. ಈ ರೀತಿ ಅರಗನ್ನೆಲ್ಲ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಕ್ಲೀನಾಗಿ ಉಬ್ಬುತ್ತೆ. ನೀವು ಬೇರೆ ರೊಟ್ಟಿ ಎಲ್ಲ ನೋಡಿದರೆ ತುಂಬ ಬೆಳ್ಳಗೆ ವೈಟಾಗಿ ಬಂದಿರೋ ರೊಟ್ಟಿ ನೋಡಿರ್ತೀರ. ನಮ್ಮ ರೊಟ್ಟಿ ಸ್ವಲ್ಪ ಅಷ್ಟು ವೈಟ್ ಕಲರ್ ಬಂದಿಲ್ಲ. ಇದು ಏನಕ್ಕೆ ಕಾರಣ ಅಂದರೆ ಜೋಳದಲ್ಲಿ ಬೇರೆ ಬೇರೆ ಟೈಪಲ್ಲಿ ಜೋಳ ಇರುತ್ತೆ. ಬ್ಯಾಡಗೆ ಕಡೆ ಜೋಳ ಏನು ಬೆಳೆಯುತ್ತಲ್ಲ ಆ ಜೋಳದಲ್ಲಿ ನಾನು ಇವತ್ತು ರೊಟ್ಟಿ ಸುಡ್ತಾ ಇರೋದು. ಇನ್ನೊಂದು ರೀತಿ ಜೋಳ ಬರುತ್ತೆ, ಅದು ಬಿಜಾಪುರ ಜೋಳ ಅಂತ. ಬಿಜಾಪುರ ಜೋಳದಲ್ಲಿ ಹಿಟ್ಟು ಮಾಡಿಸಿರೋಂಥ ಹಿಟ್ಟಿಂದ ನೀವು ರೊಟ್ಟಿ ಸುಟ್ಟರೆ ಅದು ತುಂಬ ಬೆಳ್ಳಗೆ ಬರುತ್ತೆ. ಕೆಲವೊಬ್ರು ಬ್ಯಾಡಗಿ ಜೋಳಕ್ಕೆ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಗಿರಣಿಗೆ ಹಾಕ್ಸಿರ್ತಾರೆ. ಬ್ಯಾಡಗಿ ಜೋಳಕ್ಕೆ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡಿ ರೊಟ್ಟಿ ಸುಡೋದ್ರಿಂದ ಅವು ಕೂಡ ಬೆಳ್ಳಗೆ ಕಾಣುತ್ತೆ. ನಾನಿಲ್ಲಿ ಜೋಳಕ್ಕೆ ಅಕ್ಕಿನ ಮಿಕ್ಸ್ ಮಾಡಿಲ್ಲ, ಬರೀ ಜೋಳದ ಹಿಟ್ಟಿಂದಲೇ ನಾನು ರೊಟ್ಟಿ ಸುಡ್ತಾ ಇದ್ದೀನಿ. ನಾವು ಆಲ್ರೆಡಿ ಅಕ್ಕಿನ ಬೇರೆ ಬೇರೆ ವಿಧಾನದಲ್ಲಿ ನಾವು ಸೇವಿಸೋದ್ರಿಂದ ರೈಸ್ ತಿಂತೀವಿ, ದೋಸೆ ತಿಂತೀವಿ, ಇದೆಲ್ಲ ರೀತಿಯಲ್ಲಿ ನಾವು ರೈಸೇ ಜಾಸ್ತಿ ತಿನ್ನೋದ್ರಿಂದ ನಾನು ರೊಟ್ಟಿ ಮಾಡಬೇಕಾದ್ರೆ ಯಾವ ರೀತಿಯಾಗಿಯೂ ಅಕ್ಕಿನ ಮಿಕ್ಸ್ ಮಾಡಿರಲ್ಲ. ಪ್ಯೂರ್ ಜೋಳ ಮಾತ್ರ ನಾನು ಗಿರಣಿಗೆ ಹಾಕಿಸ್ಕೊಂಬಂದು ಅದರಿಂದ ರೊಟ್ಟಿ ಸುಡ್ತೀನಿ. ನೋಡೋಕ್ಕೆ ಕಲರ್ ಹೇಗೆ ಬಂದಿದೆ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ಯಾವ ಒಳ್ಳೆಯದೋ ಆ ರೀತಿಯಾಗಿ ನಾವು ಆಹಾರನ ಸೇವಿಸೋದು ಒಳ್ಳೆಯದು. ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಯಾವುದೇ ರೀತಿ ಅಕ್ಕಿನ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ ಜೋಳದ ಹಿಟ್ಟಿನಲ್ಲಿ.
ವಿಡಿಯೋನ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಕೈಯಿಂದನೇ ಬಡಿದು ರೊಟ್ಟಿನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಕೂಡ ಇದೇ ರೀತಿ ನಾನು ಮೊದಲಿಗೆ ಉಳ್ಳಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಕಲ್ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈಗ ಎಡಗೈಯಿಂದ ನಾನು ಅರಕು ಕಟ್ಕೊಳ್ತಾ ಇದ್ದೀನಿ ಹಾಗೂ ಬಲಗೈಯಿಂದ ರೊಟ್ಟಿ ಬಡಿತಾ ಹೋಗ್ತಾ ಇದ್ದೀನಿ. ನೀವು ತಳಕ್ಕೆ ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೆ ಇದೇನು ರೊಟ್ಟಿ ತಿರುಗ್ತಾ ಇದೆ ನೋಡಿ, ಆ ರೀತಿ ಬೇಗ ಬೇಗ ತಿರುಗಲ್ಲ. ಹಾಗಾಗಿ ತಳಕ್ಕೆ ಕ್ಲೀನಾಗಿ ಹಿಟ್ಟು ಹಾಕ್ಕೊಳ್ಳಿ. ಹಾಗೂ ಹಿಟ್ಟು ಎಲ್ಲ ಕರೆಕ್ಟಾಗಿ ನಾವು ರೆಡಿ ಮಾಡ್ಕೊಂಡಿದ್ದೆ ಈ ರೀತಿ ರೊಟ್ಟಿ ಕ್ಲೀನಾಗಿ ತಿರುಗುತ್ತೆ. ರೊಟ್ಟಿ ಸ್ವಲ್ಪ ದೊಡ್ಡದಾದ್ಮೇಲೆ ನೀವು ಎರಡು ಕೈಯಿಂದನೂ ರೊಟ್ಟಿ ಬಡ್ಕೊಳ್ತಾ ಹೋಗ್ಬೋದು. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ರೊಟ್ಟಿ ಆಗೋವರೆಗೂ ಈ ರೀತಿ ಕ್ಲೀನಾಗಿ ರೊಟ್ಟಿನ ಬಡ್ಕೊಳ್ತಾನೆ ಹೋಗಿ. ಒಂದು ಕೈಯಿಂದ ಈ ರೀತಿ ತಿರುಗಿಸ್ತಾ ಹೋಗಿ, ಎಡಗೈಯಿಂದ ಬಲಗೈಯಿಂದ ರೊಟ್ಟಿ ಬಡಿತಾ ಹೋಗಿ. ಇದು ರೊಟ್ಟಿ ಬಡಿಯೋ ಅಂಥ ಟ್ರಿಕ್ ಸ್ವಲ್ಪ ಅಭ್ಯಾಸ ಆಗಬೇಕು, ಅದಾದಮೇಲೆ ಕ್ಲೀನಾಗಿ ಬರುತ್ತೆ. ಸ್ವಲ್ಪ ಮೊದಲಿಗೆ ರೊಟ್ಟಿ ಬೇಗ ತಿರುಗಲ್ಲ, ಅದರಿಂದ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಾದಮೇಲೆ ರೊಟ್ಟಿ ಕ್ಲೀನಾಗಿ ತಿರುಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದು ತುಂಬ ಕಷ್ಟ ಆಗುತ್ತೆ ಅಂದರೆ ನಾವು ಮೊದಲಿಗೆ ತೋರಿಸಿದಂಥ ರೀತಿಯಲ್ಲಿ ಚಪಾತಿ ಮಾಡೋ ಥರ ನೀವು ಉತ್ಕೊಂಡ್ಬಿಡಿ, ಅದು ತುಂಬ ಈಸಿಯಾಗಿ ಬರುತ್ತೆ. ರೊಟ್ಟಿ ಬೇಯಿಸ್ಕೊಳ್ಳೋದ್ರಲ್ಲಿ ಏನೂ ಚೇಂಜಸ್ ಇಲ್ಲ. ನಾವು ಯಾವ ರೀತಿ ಉತ್ಕೊಂಡಿರೋ ರೊಟ್ಟಿನ ಬೇಯಿಸ್ಕೊಳ್ತೀವೋ ಅದೇ ರೀತಿ ಬಡ್ಕೊಂಡಿರೋ ರೊಟ್ಟಿನೂ ಕೂಡ ಅದೇ ರೀತಿಯಾಗಿ ನಾವು ಬೇಯಿಸ್ಕೋಬೇಕು. ನಾವು ದಿನನಿತ್ಯದ ಆಹಾರದಲ್ಲಿ ಅನ್ನದ ಜೊತೆಗೆ ನಾವು ಸ್ವಲ್ಪ ರಾಗಿಯ ಪದಾರ್ಥಗಳನ್ನು ಹಾಗೂ ಜೋಳದ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಆವಾಗವಾಗ ಈ ರೀತಿ ಜೋಳದ ರೊಟ್ಟಿ ಮಾಡಿಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ರೊಟ್ಟಿಯೊಟ್ಟಿಗೆ ನಾವು ತರಕಾರಿ ಪಲ್ಯಗಳು, ಕಾಳಿನ ಪಲ್ಯಗಳು ಹಾಗೂ ಅದ್ರ ಜೊತೆಗೆ ಕುಕ್ಕುಂಬರ್, ಕ್ಯಾರೆಟ್, ಆನಿಯನ್ ಈ ರೀತಿ ಎಲ್ಲದನ್ನು ಸೇವಿಸೋದ್ರಿಂದ ದೇಹಕ್ಕೆ ಬೇಕಾಗುವಂಥ ಹಲವಾರು ಪೋಷಕಾಂಶಗಳು ನಮಗೆ ದೊರೆಯುತ್ತೆ. ನೀವು ಈ ರೀತಿ ರೊಟ್ಟಿ ರೆಡಿ ಮಾಡಿಕೊಂಡು ಅದನ್ನು ಆರಾಮಾಗಿ 2-3 ದಿನದವರೆಗೂ ಇಟ್ಕೊಂಡು ತಿನ್ನಬಹುದು. ಇನ್ನೊಂದು ಕಡಕ್ ರೊಟ್ಟಿ ಅಂತ ಬರುತ್ತೆ, ಅದು ಕಟ್ಟಿಯಾಗಿರುತ್ತೆ. ಅದನ್ನು ನೀವು ತಿಂಗಳಾನ್ಗಟ್ಟಲೆ ಇಟ್ಕೊಂಡು ತಿನ್ಬೋದು. ಕಡಕ್ ರೊಟ್ಟಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಚಾನಲ್ನಲ್ಲಿ ಇನ್ನೊಂದ್ಸರಿ ಅಪ್ಲೋಡ್ ಮಾಡಿರ್ತೀನಿ. ರೊಟ್ಟಿ ಎಲ್ಲ ಸುಡೋದಾಗಿದೆ, ನಾನು ಎಲ್ಲವನ್ನೂ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ. ರೊಟ್ಟಿನ ಒಂದು ಪದರು ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ, ಒಳಗಡೆ ಎಷ್ಟು ಕ್ಲೀನಾಗಿ ಬಂದಿದೆ. ಈ ರೀತಿ ಕ್ಲೀನಾಗಿ ಬಿಟ್ಕೊಳ್ತಾ ಇದೆ ಅಂದರೆ ರೊಟ್ಟಿ ತುಂಬ ಸಾಫ್ಟ್ ಆಗಿದೆ ಅಂತ. ನೀವು ರೊಟ್ಟಿ ಮಾಡಬೇಕಾದ್ರೆ ರೊಟ್ಟಿ ಉಬ್ತಾ ಇತ್ತಲ್ಲ, ಹಾಗೆ ಉಬ್ಬೆ ಬರೋದ್ರಿಂದ ಈ ರೀತಿ ನಾವು ರೊಟ್ಟಿ ಪದರು ಮಾಡಿದಾಗ ಕ್ಲೀನಾಗಿ ಸಪ್ರೇಟ್ ಆಗುತ್ತೆ. ಒಳಗಡೆನೂ ಕ್ಲೀನಾಗಿ ಬೆಂದಿರುತ್ತೆ ಹಾಗೂ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನಿವತ್ತು ರೊಟ್ಟಿಯೊಟ್ಟಿಗೆ ಮಿಕ್ಸ್ ವೆಜ್ ಕರಿ ಮಾಡಿದ್ದೀನಿ, ಅದ್ರ ಜೊತೆಗೆ ಜವಳಿಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ಇದರ ಜೊತೆಗೆ ನಾನು ಕ್ಯಾರೆಟ್, ಕುಕ್ಕುಂಬರ್ ಮತ್ತು ಆನಿಯನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರೊಟ್ಟಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.